ಆಟ ಶುರು ಮಾಡಿದ್ದು ರಾಜ, ಅದ್ರ ಮೇಲಿದ್ದು ಮುಗ್ಸೋನು. ಹಳ್ಳಿಲಿ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇದ್ದ ಮುತ್ತು ಒಂದ್ ಗುರಿನ ಮುಟ್ಟಬೇಕು ಅಂತ ಹಳ್ಳಿನ ಬಿಟ್ಟು ಬೆಂಗಳೂರಿಗೆ ಬಂದಾಗ ಲವ್ ನೋವು ಎಲ್ಲ ಶುರುವಾಗಿ ತನಗೆ ಗೊತ್ತಿಲ್ದಿರೋ ಹಾಗೆ ಬೆಂಗಳೂರಿನ ಭೂಗತ ಲೋಕಕ್ಕೆ ಕಾಲಿಡ್ತಾನೆ. ಮುತ್ತು ಹೇಗೆ ಎಕ್ಕ ಆದ, ತಾನು ಅನ್ಕೊಂಡಿರೋ ಗುರಿನ ಮುಟ್ಟುದ್ನೋ ಇಲ್ವೋ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಬೇಕು. ಯುವರಾಜ್ ಕುಮಾರ್ ಅವರು ಮುತ್ತು ಅಳಿಯಾಸ್ ಎಕ್ಕ ಆಗಿ ಶೋ ಕೊಟ್ಟಿದ್ದಾರೆ. ಫಸ್ಟ್ ಹಾಲ್ಫ್ ನಲ್ಲಿ ಮುತ್ತು ಆಗಿ ಬಂದಾಗ ಪ್ರೇಕ್ಷಕರಿಗೆ ತುಂಬಾನೇ ಹತ್ರ ಆಗ್ತಾರೆ. ಸಿನಿಮಾದಲ್ಲಿ ಮುತ್ತು ಹಾಗೂ ಎಕ್ಕನ ಟ್ರಾನ್ಸ್ಫಾರ್ಮೇಶನ್ ನಿಮಗೆ ಕಾಣುತ್ತೆ. ಡ್ಯಾನ್ಸ್ ಹಾಗೂ ಡೈಲಾಗ್ ಡೆಲಿವರಿಲಿ ತುಂಬಾನೇ ಓಪನ್ ಅಪ್ ಆಗಿದ್ದಾರೆ. ಸಂಜನಾ ಅವರು ಲೇಡಿ ಡೌನ್ ಆಗಿ ಮಾತಾಡೋದು, ಬೈಯೋದು, ನಾಚ್ಕೊಳ್ಳೋದು ಎಲ್ಲಾನು ಸ್ಕ್ರೀನ್ ಮೇಲೆ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ. ಸಿನಿಮಾದಲ್ಲಿ ಈ ಪಾತ್ರಕ್ಕೆ ಇನ್ನಷ್ಟು ಸ್ಪೇಸ್ ಇರಬೇಕಿತ್ತು ಅಂತ ಅನ್ನಿಸ್ತು. ಮಿಡಲ್ ಕ್ಲಾಸ್ ಹುಡುಗಿ ಬ್ಯಾಂಗಲ್ ಬಂಗಾರಿಯಾಗಿ ಎಲ್ಲ ಪಡ್ಡೆ ಹುಡುಗರ ಮನ್ಸನ್ನ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಸಂಪದ ಅವರು ಡೀಸೆಂಟ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವ್ರಿಗೆ ಬಂದಿರೋ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಪಮ್ಮಿ ಅನ್ನೋ ಪುಟ್ಟ ಹುಡುಗಿಯ ಅಭಿನಯ ಸಿನಿಮಾ ಮುಗಿದ್ರು ನಿಮಗೆ ಕಾಡುತ್ತೆ. ಪೂರ್ಣ ಕ್ಯಾರೆಕ್ಟರ್ ಎಕ್ಕಾಗೆ ಸೈಡ್ ಹೊಡೆಯೋ ರೀತಿ ಕಾಣುತ್ತೆ. ಅಷ್ಟು ಚೆನ್ನಾಗಿ ಪಾತ್ರದೊಳಗೆ ಇಳಿದು ಅಭಿನಯಿಸಿದ್ದಾರೆ. ಡೆಡ್ಲಿ ಪೊಲೀಸ್ ಆಗಿ ಆದಿತ್ಯ ಅವರು ಖಡಕ್ಕಾಗಿ ಕಾಣಿಸ್ಕೋತಾರೆ. ಮುತ್ತುವಿನ ಅಮ್ಮನಾಗಿ ಶ್ರುತಿ ಅವರು ಇನ್ನಷ್ಟು ವ್ಯಾಲ್ಯೂನ ಸಿನಿಮಾಗೆ ಆಡ್ ಮಾಡಿದ್ದಾರೆ. ಜಾಲಿ ಜಾಲಿ ಮೂಡಲ್ಲೇ ಇಲ್ಲಿ ಪಣನಿಯಾಗಿ ಆಗ್ಲಿ ಅಂತ ಈ ಸಿನಿಮಾದಲ್ಲೂ ಮುಂದುವರೆದಿದ್ದಾರೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಒಂಟೆ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಸಖತ್ತಾಗಿ ಸೌಂಡ್ ಮಾಡಿದೆ. ಎಕ್ಕ ರಾಜಾರಾಣಿನ ಕೈಯಲ್ಲಿ ಹಿಡ್ಕೊಂಡು ಶೋ ಕೊಟ್ಟಿರೋದು ರೋಹಿತ್ ಪಟಕಿ ಅವರು. ಫಸ್ಟ್ ಹಾಫ್ ಅಲ್ಲಿ ಹಳ್ಳಿಯ ತಂಪು ಬೆಂಗಳೂರಿನ ಕೆಂಪನ್ನ ಚಿತ್ರಿಸಿದ್ದಾರೆ. ಕತೆ ಸಾಕ್ತಾ ಇರೋ ಸ್ಪೀಡ್, ಸಾಂಗ್ ಪ್ಲೇಸ್ಮೆಂಟ್ ಎಲ್ಲದೂ ಕೂಡ ಎಂಗೇಜಿಂಗ್ ಆಗಿತ್ತು. ಡೈಲಾಗ್ಸ್ ಗಳನ್ನೆಲ್ಲ ಲೋಕಲ್ ಅಲ್ಲಿ ಇಳಿದು ಬರೆದಿದ್ದಾರೆ. ಅನ್ನಕ್ಕೆ ಎಲೆ ಇಲ್ಲ ಅಂದ್ರೂ ಬೆಲೆ ಇದೆ, ಎಲ್ಲ ಆಟಕ್ಕಿಂತ ದೊಡ್ಡ ಆಟ ಉಸಿರಾಟ, ಏನೇ ಇದ್ರು ಫೇಸ್ ಟು ಫೇಸ್, ತಿಕಾಕು ಇದ್ಬಿಟ್ಟೆ. ಈ ಒನ್ ಲೈನ್ ಡೈಲಾಗ್ಸ್ ಗಳೆಲ್ಲ ಸಖತ್ ಮಜಾ ಕೊಡುತ್ತೆ. ಇಂಟರ್ವಲ್ ಬ್ಲಾಕ್ ಅಲ್ಲಿ ಕತೆ ಮುಂದೇನಾಗ್ಬೋದು ಅನ್ನೋ ಪ್ರಶ್ನೆನೂ ನಿಮಗೆ ಮೂಡಿಸುತ್ತೆ. ಇನ್ನ ಸೆಕೆಂಡ್ ಹಾಫ್ ಕಡೆ ಬಂದ್ರೆ ಕತೆನ ಮುಗಿಸ್ಬೇಕು, ಎಕ್ಕನ ಮತ್ತೆ ಮುತ್ತು ಆಗಿ ಕನ್ವರ್ಟ್ ಮಾಡ್ಬೇಕು, ನಾವ್ ಅನ್ಕೊಂಡಿರೋದನ್ನ ತೋರಿಸ್ಬಿಡ್ಬೇಕು ಅನ್ನೋ ಬರದಲ್ಲಿ ಬರೆದಿರೋ ಹಾಗಿದೆ. ಮುತ್ತು ಎಕ್ಕ ಆಗಿ ಬಂದಾದ್ಮೇಲೆ ಅಷ್ಟು ಪ್ರೇಕ್ಷಕರಿಗೆ ಕನೆಕ್ಟ್ ಆಗ್ಲಿಲ್ಲ. ಸಿನಿಮಾದ ಬರವಣಿಗೆ ತುಂಬಾ ಸ್ಟ್ರಾಂಗ್ ಆಗಿತ್ತು. ಪಾತ್ರಗಳನ್ನು ಕೂಡ ಅಷ್ಟೇ ಚೆನ್ನಾಗಿ ಡಿಸೈನ್ ಮಾಡಿದ್ರು. ಚರಣ್ ರಾಜ್ ಅವರು ಮತ್ತೆ ಮ್ಯಾಜಿಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಟೈಟಲ್ ಸಾಂಗ್ ಹಾಗೂ ಬ್ಯಾಂಗಲ್ ಬಂಗಾರಿ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗಿ ನಿಂತಿದೆ. ಸಿನಿಮಾಟೋಗ್ರಫಿ, ಎಡಿಟಿಂಗ್, ಕಲರ್ ಗ್ರೇಡಿಂಗ್ ಇದೆಲ್ಲ ಪ್ರೇಕ್ಷಕರಿಗೆ ಸಿನಿಮಾನ ಹತ್ರ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು. ಸೆಕೆಂಡ್ ಹಾಫ್ ಕತೆ ಪ್ರೇಕ್ಷಕರನ್ನ ತಲುಪೋದ್ರಲ್ಲಿ ಎಡವಿದೆ. ಕಥೆ ಆಯ್ಕೆಯಲ್ಲಿ ಇನ್ನ ಬೆಟರ್ ಆಗ್ಬೋದಿತ್ತೇನೋ ಅನ್ನಿಸ್ತು. ಈ ಸಿನಿಮಾ ನೋಡ್ ಬಂದಾದ್ಮೇಲೆ ನಿಮಗೆ ಹಳೆ ಒಂದ್ 2-3 ಸಿನಿಮಾಗಳಾದ್ರೂ ನೆನಪಾಗೇ ಆಗುತ್ತೆ. ಯಾವುದೋ ಒಂದು ಪಾತ್ರ ಬಾರ್ಡರ್ ದಾಟಿ ಹೋದ್ರೆ ನಂಬೋದು, 2-3 ಪಾತ್ರಗಳು ಹಾಗೆ ಆದ್ರೆ ತಡ್ಕೊಳ್ಳೋದು ಬಹಳ ಕಷ್ಟ ಆಗತ್ತೆ. ಸಿನಿಮಾನ ಸುಮ್ನೆ ಮಾಡೋ ಸಮಯ ಇದಲ್ಲ. ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾ ಹಿಂದೆ ಇದ್ದಾರೆ. ನಮ್ ಸಿನಿಮಾ ಬೇರೆ ಭಾಷೆಗೆ ಟಾಂಗ್ ಕೊಡೋ ರೀತಿ ಇರಬೇಕು. ಇಲ್ಲಿನವರೇ ಸಿನಿಮಾ ನೋಡಿ ಟಾಂಗ್ ಕೊಡೋ ರೀತಿ ಆಗ್ಬಾರ್ದು. ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಯುವರಾಜ್ ಕುಮಾರ್ ಅವರಿಗೆ ಈ ಸಿನಿಮಾ ಅಲ್ಲ. 10-15 ವರ್ಷದ ಹಿಂದೆ ಈ ಸಿನಿಮಾ ಮಾಡಿದಿದ್ರೆ ಓಕೆ. ಇನ್ನಾದ್ರೂ ಕಥೆಯಲ್ಲಿ, ಪಾತ್ರದಲ್ಲಿ, ಸಿನಿಮಾ ಮಾಡೋ ಶೈಲಿಲಿ ವಿಭಿನ್ನತೆನ ಹುಡುಕಲೇಬೇಕಾದಂತಹ ಪರಿಸ್ಥಿತಿಗೆ ತಲುಪಿದೀವಿ. ಅನ್ಸಿದ್ದನ್ನ ಹೇಳಿದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.